ಫುಲ್ ಕ್ಯಾಶ್ ಅಲ್ಲಿ ಆಟೋ ಏನಾದ್ರು ತಗೊಬೇಕು ಅನ್ಕೊಂಡಿದ್ರಾ? ಹಾಗಾದ್ರೆ ಈ ವಿಡಿಯೋನ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಫುಲ್ ವಿಡಿಯೋನ ನೋಡಿ. ಯಾಕೆ ಅಂತಂದ್ರೆ ಡೀಲರ್ಗಳು ಯಾವ್ಯಾವ ತರ ಯಾಮರ್ಸ್ತಾರೆ ಬೆಂಗಳೂರಲ್ಲಿ ಅಂತ ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರಿನಾ? ಇದೊಂದು ನಡೆದ ಘಟನೆ, ಹೋಗ್ತಾ ಹೋಗ್ತಾ ನಿಮ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಬರೀ ಬೆಂಗಳೂರು ಅಂತ ಅಲ್ಲ, ಆಯ್ತಾ? ಎಲ್ಲೇ ಹೋಗಿ ನೀವು ಡೀಲರ್ ಹತ್ರ ಡೀಲ್ ಮಾಡ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿ ಡೀಲ್ ಮಾಡಿ ಅಂತ ಹೇಳ್ತೀನಿ. ಆಟೋ ತಗೋಬೇಕಾದ್ರೂ ವ್ಯವಹಾರ ಮಾಡ್ಬೇಕಾದ್ರೂ ಕೂಡ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನನ್ನ ಸಬ್ಸ್ಕ್ರೈಬರ್ ಒಬ್ರು ಬಂದು ಒಂದು 2023 ಒಂದು ಆಟೋ ತಗೊಂಡಿರ್ತಾರೆ. CNG ಬಜಾಜ್ ಅವ್ರ ಹತ್ರ ಯಾವ್ದೋ ಒಂದು ಹಳೆ ಆಟೋ ಇತ್ತು ಅಂತ, ಸಿಂಗಲ್ ಡೋಮ್. ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಅದೇನಿದೆ ಮಿಕ್ಕಿದ ಅದ್ರ ಮೇಲೆ ಅವ್ರು ಎಲ್ಲಿಂದನೋ ಕಿತ್ತು ತಂದು ಹಾಕಿ ದುಡ್ಡನ್ನ ಇದರಲ್ಲಿ ಡೀಲರ್ ಹತ್ರ ಇಂದ ಒಂದು ಗಾಡಿ ತಗೊಂಡ್ರು. ಅದು ಕೂಡ ಆಟೋ ತಗೊಂಡಿದ್ದು ಹೆಂಗಂತಂದ್ರೆ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿರೋದು. ಡೀಲರ್ ಬಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಗೆ ಆಟೋ ಕೊಟ್ಟಿದ್ದಾರೆ. ಹೆಸರು ಹೇಳ್ಬೋದು, ಬಟ್ ಹೆಸರು ಹೇಳ್ಬೇಡಿ ಅಂತ ಹೇಳಿದಾರೆ. ಆಯ್ತಾ? ಇವಾಗ ಸ್ವಲ್ಪ ಪ್ರಾಬ್ಲಮ್, ಅವರು ಟ್ರಬಲ್ ನ ಅನ್ಭವಿಸ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಅನ್ಭವಿಸೋದ್ರಿಂದಾಗಿ ಅವರು ಹೇಳ್ಬೇಡಿ. ಹಂಗೂ ಏನಾದ್ರು ಬೇಕಿತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ನಮ್ದೊಂದು ವಿಡಿಯೋ ಮಾಡ್ಕೊಡಿ, ಇಂಟರ್ವ್ಯೂ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಅವ್ರದ್ದು ಹೆಸರೇನು ಮೆನ್ಷನ್ ಮಾಡ್ತಿಲ್ಲ. ಆ ಸ್ಕ್ರೀನ್ ಅಲ್ಲಿ ಕೂಡ ಹಾಕ್ತೀನಿ ಯಾವ ತರ ಮೋಸ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಯ್ತಾ? ಫುಲ್ ಕ್ಯಾಶ್ ಅಲ್ಲಿ CNG ಆಟೋ ರಿಕ್ಷಾನ ತಗೊಂಡಿದ್ದಾರೆ 2023. ಅವಾಗ ಅವ್ರು ಏನ್ ಹೇಳಿದ್ದಾರೆ, ಪರ್ಮಿಟ್ ಗಿರ್ಮೆಟ್ ಎಲ್ಲ ಹಾಕೊಡ್ತೀವಿ, ಸ್ವಲ್ಪ ದಿನ ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೇ, ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಅಂದ್ರೆ ಒಂದೊಂದು ಕಾರಣಗಳು ಹೇಳ್ತಾರಲ್ವ, ಇವತ್ತು ನಾಳೆ 1 ತಿಂಗಳು 15 ದಿವಸ ಇವಾಗ ಮಾಡ್ತಾ ಇದೀವಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕತೆ ಹೇಳ್ಕೊಂಡು ಬಂದಿದ್ದಾರೆ. ಯಾರು? ಈ ಡೀಲರು. ಸೊ ಹೋಗ್ತಾ 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 ಏನಾಗ್ಬಿಟ್ಟಿದೆ, 8 ತಿಂಗಳಾಗೋಯ್ತು, 1 ವರ್ಷ ಆಗೋಯ್ತು, 15 ತಿಂಗಳಾಗೋಯ್ತು. ಅವ್ರಿಗೂ ತಲೆ ಕೆಟ್ಟೋಯ್ತು, ಏನ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವರು ಬೇಜಾರಾಗ್ಬಿಟ್ರು. ಹಂಗಾಗಿ ಹಿಂಗೆ ತಳ್ಕೊಂಡ್ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು 15-16 ತಿಂಗಳವರೆಗೂ ಹಿಂಗೆ ತಳ್ಕೊಂಡ್ ಬಂದಿದ್ದಾರೆ. ಏನ್ ಮಾಡೋದು ಏನು ಅಂತ ಗೊತ್ತಿಲ್ಲ. ಅವರು ಬೇಜಾರಾಗ್ಬಿಟ್ಟು ಲಾಸ್ಟ್ ಅಲ್ಲಿ, ಅಯ್ಯೋ ನಾನು ಬೇರೆ ಕಡೆಯಿಂದ ಮಾಡಿಸ್ಕೊಂತೀನಿ, ನನ್ನ ಈ ಪರ್ಮಿಟ್ ಏನಿದೆ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿಸ್ಕೊಂತೀನಿ, ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಈಸ್ಕೊಂಡ್ಬಂದ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನನಗೆ ಕಾಂಟ್ಯಾಕ್ಟ್ ಮಾಡಿ ಅದೇನಿದೆ ಡೀಟೇಲ್ಸ್ ಎಲ್ಲ ನಾನು ಕಳ್ಸಿಸ್ಕೊಂಡು, ನಾನು ಕೂಡ ಚೆಕ್ ಮಾಡಿ ಎಲ್ಲ ಹೇಳಿ ಅವ್ರ ಗಾಡಿಗೆ ಪರ್ಮಿಟ್ ಇರ್ಲಿಲ್ಲ. ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ರೀಸೆಂಟ್ ಆಗಿ ಗಾಡಿಗಳ ಪರ್ಮಿಟ್ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಗಾಡಿಗಳನ್ನ ಹಿಡಿತಾ ಇದ್ರು. ಆಯ್ತಾ? ಆ ಟೈಮಲ್ಲಿ ಅವ್ರು ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಹಿಂಗ ಆಗೋಗಿದೆ ಸರ್, ಎಲ್ಲೋ ಡ್ಯೂಟಿಗೆ ಹೋಗಕ್ ಆಗ್ತಾ ಇಲ್ಲ, ಈ ಕಡೆ ಅಂದ್ರೆ ಮನೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಇಲ್ಲಿ ಡ್ಯೂಟಿನೂ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಗಾಡಿಗೆ ಪರ್ಮಿಟ್ ಇಲ್ಲ. ಇವ್ರು ನಾನು ಡೀಲರ್ ಕಡೆಯಿಂದ ತಗೊಂಡೆ ಗಾಡಿನ, ಆದ್ರೆ ಇವರು ನನಗೆ ಪರ್ಮಿಟ್ ಕೂಡ ಹಾಕೊಟ್ಟಿಲ್ಲ, ಇದಕ್ಕೆ ಏನ್ ಮಾಡೋದು ಅಂತ ಕೇಳಿದ್ರು. ನಾನು ಓಕೆ ಅಂತ ಅಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸಿಸ್ಕೊಂಡು ನನ್ನ ಟೀಮ್ ಕಡೆಯಿಂದ ಏನು ನಾನು ಈ ಪರ್ಮಿಟ್ ಮಾಡಿಸ್ಬೇಕಿತ್ತು, ಕೆಲಸ ಮಾಡಿಸ್ಬೇಕಿತ್ತು, ಅದನ್ನ ನಾನು ಮಾಡಿಸ್ಕೊಟ್ಟೆ. ಪರ್ಮಿಟ್ ಎಲ್ಲ ಬಂದ್ಮೇಲೆ ಅವ್ರು ಆನ್ಲೈನ್ ಅಲ್ಲಿ ಪರಿವಾಹನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ದಾರೆ, ಇದು ಗಾಡಿದು ಅಂದ್ರೆ ಆನ್ಲೈನ್ ಅಲ್ಲಿ ತೋರಿಸ್ತಿದ್ಯಾ ಏನು ಅಂತ ಅನ್ಬಿಟ್ಟು. ಯಾಕಂದ್ರೆ ಅಷ್ಟು ಅವ್ರಿಗೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಇಷ್ಟು ದಿನ ವರ್ಷಗಟ್ಲೆ ಹಿಂಗೆ ಡೀಲರ್ ಅವ್ರು ಯಾಮರ್ಸ್ಬಿಟ್ರು, ಆಯ್ತಾ ಇಲ್ವೋ ಅಂತ ಅನ್ಬಿಟ್ಟು. ಏನಿದೆ ನನ್ನ ಪ್ರೋಸೆಸ್ ಎಲ್ಲ ತಿಳಿಸ್ಕೊಟ್ಟಿದೆ, ಮಾಡಿಕೊಟ್ಟಿದೆ, ಅದನ್ನ ನಾನು ಫಾಲೋ ಅಪ್ ಕೂಡ ಮಾಡ್ತಿದ್ದೆ. ಹಿಂಗೆ ನಡೀತು, ಎಲ್ಲ ಆಯ್ತು, ಪರ್ಮಿಟ್ ಎಲ್ಲ ಬಂತು. ಅವ್ರೇನ್ ಮಾಡಿದ್ರು, ಪರಿವಾಹನಲ್ಲಿ ಅವ್ರ ಗಾಡಿ ನಂಬರ್ ಹಾಕಿ ಚೆಕ್ ಮಾಡಿದಾಗ ಅಲ್ಲಿ HP ಅಂತ ಬಂತು. ಆಯ್ತಾ? ನಮ್ಗೆ ನಾವು ಅನ್ಕೊಂಡಿದ್ದೇನೆ ಅಂತಂದ್ರೆ, ಮಾಮೂಲಿ ಎಲ್ಲ ಆಟೋಗೆ ಬಂದ್ಬಿಟ್ಟು ನಾರ್ಮಲಿ ಒಂದು 80-90% ಅಷ್ಟು ಗಾಡಿಗಳು ಬಂದು ಇದು ಲೋನಲ್ಲೇ ಇರ್ತವೆ ಆಟೋಗಳು. ಆಯ್ತಾ? ನಾವು ಹಂಗೆ ಅನ್ಕೊಂಡಿದ್ದು, ನಮ್ಗೇನು ಪರ್ಮಿಟ್ ಹಾಕಿಸ್ಕೊಡ್ಬೇಕಿತ್ತು, ಅದೇನ್ ಕೆಲಸ ಮಾಡ್ಕೊಡ್ಬೇಕಿತ್ತು ಅದೆಲ್ಲ ಮಾಡಿಸ್ಕೊಟ್ಟಿದ್ವಿ. ಆದ್ರೆ ಅವರು ನಮ್ಮ ಹತ್ರ ಕೇಳಿ, ಸರ್ ಇದು ಗಾಡಿ ಮೇಲೆ HP ಅಂತ ತೋರಿಸ್ತಿದೆ ಅಲ್ವಾ, ಹೈಪಥೆಕೇಟೆಡ್, ಇದು ಲೋನ್ ಎಂಟ್ರಿ ಆಗಿದೆ ಅಲ್ಲ, ಯಾಕೆ ಸರ್ ಇದು? ನಾನು ತಗೊಂಡಿರೋದು ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಅಂತ ಹೇಳಿದ್ರು. ಸೊ ನಾವು ಕೇಳಿದ್ವಿ, ಹೌದಾ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ. ಮುಂಚೆನೆ ನಾವು ಕೂಡ ಒಂದು ಸ್ಕ್ರೀನ್ ಶಾಟ್ ಅವ್ರದ್ದು ಪರಿವಾಹನಲ್ಲೆಲ್ಲ ತೆಗ್ದು ಇಟ್ಕೊಂಡು ನೋಡಿದ್ವಿ, ನಮ್ ಚೆಕ್ ಮಾಡ್ಬೇಕಾದ್ರೆ ಎಲ್ಲಾನು. ಈ ಪರ್ಮಿಟ್ ಆದ್ಮೇಲೆ ಮತ್ತೆ ಒಂದ್ಸತಿ ನಾವು ಕೂಡ ಚೆಕ್ ಮಾಡಿದ್ವಿ. ಓಕೆ, ಇಲ್ಲ ಫಸ್ಟ್ ಇಂದಾನೆ ಇದೆ ನೋಡಿ, ನಿಮ್ ಗಾಡಿ ಮೇಲೆ ನೀವು ಲೋನ್ ತಗೊಂಡಿದ್ದೀರಾ, ಹಂಗಾಗಿ ಅದು ಲೋನ್ ಎಂಟ್ರಿ ಆಗಿರೋದು ತೋರಿಸ್ತಾ ಇದೆ ಅಂತ ಹೇಳ್ದೆ. ಆಮೇಲೆ ಈಗ ಇಲ್ಲಿ ಸೈಡ್ ಅಲ್ಲಿ ನಾನು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ನಿಮ್ಗೆ, ಇವ್ರ ಗಾಡಿ ಮೇಲೆ HP ನ ಎಂಟ್ರಿ ಮಾಡಿರೋದು. ಈ ನಮ್ ಸಬ್ಸ್ಕ್ರೈಬರ್ ಏನಿದ್ದಾರೆ, ಇವ್ರು ಫುಲ್ ಕ್ಯಾಶ್ ಅಲ್ಲಿ ಗಾಡಿ ತಗೊಂಡಿದ್ದಾರೆ. ಈ ತರ ತೋರಿಸ್ತಿದೆ ಸರ್, ಇಲ್ಲಿ ನಾವು ಕೇಳಿದ್ರೆ ಅದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ನೀವೇ ಚೆಕ್ ಮಾಡಿ ಹೇಳ್ತೀರಾ ಅಂತ. ನಾನೇ ಫ್ರೀ ಆಗೇನೆ ಚೆಕ್ ಮಾಡ್ಕೊಟ್ಟೆ ಗಾಡಿನಲ್ಲಿ HP ಎಂಟ್ರಿ ಆಗಿದ್ಯಾ ಇಲ್ವ ಅಂತ. ಮತ್ತೆ ಇವಾಗ್ಲೇನೆ ಹೇಳ್ತೀನಿ, ನಿಮ್ ಗಾಡಿ ಮೇಲೆ ನೀವೇನಾದ್ರೂ ಫುಲ್ ಕ್ಯಾಶ್ ಅಲ್ಲಿ ತಗೊಂಡಿದ್ರು ಕೂಡ ನಿಮ್ ಗಾಡಿ ಮೇಲೆ HP ಎಂಟ್ರಿ ಆಗಿದ್ಯಾ ಅಂತ ಅನ್ಬಿಟ್ಟು ಒಂದ್ಸತಿ RTO ದಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಫುಲ್ ಕ್ಯಾಶ್ ಅಲ್ಲಿರೋ ಗಾಡಿ ಕೂಡ ಗಾಡಿ ಮೇಲೆ ಕೂಡ
ಈ ಡೀಲರ್ಸ್ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ನೀವು ಫುಲ್ ಅಮೌಂಟ್ ಕಟ್ಟಿರ್ತೀರ, ಆದ್ರೂ ಇವರು ಲೋನ್ ನ ತೆಗ್ದಿರ್ತಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನಾವು ಚೆಕ್ ಮಾಡಿದಾಗ ಸಿಕ್ಕಿದ್ದು. ಸ್ವಲ್ಪ ಅವ್ರದ್ದು ಡೀಟೇಲ್ಸ್ ಎಲ್ಲ ಬ್ರಲ್ ಮಾಡಿದ್ದೀನಿ, ಸರಿನಾ. ಸೊ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸ್ಮಾರ್ಟ್ ಫೈನಾನ್ಸ್ ಅಂತ ಅನ್ಬಿಟ್ಟು ಹಾಕಿರೋದು, ಇವ್ರ ಗಾಡಿ ಮೇಲೆ ಎಂಟ್ರಿ ಮಾಡಿರೋದು. ಇಲ್ಲಿ ಬಂದ್ಬಿಟ್ಟು ಎಲ್ಲಾನು ಫೋರ್ಜರಿ ಮಾಡಿದ್ದಾರೆ. ಏನೆಲ್ಲ ಸೈನ್ ಇಂದ ಹಿಡಿದು ಆಮೇಲೆ ಸೈನ್ ಫೋರ್ಜರಿ ಇದೆ. ಇವ್ರಿಗೆ ಹೇಳಿದ್ದಾರೆ ನಾವು ಪರ್ಮಿಟ್ ಹಾಕಿಸ್ಕೊಡ್ತೀವಿ ಅಂತ ಅನ್ಬಿಟ್ಟು ಹಿಂಗೆ ಒಂದೂವರೆ ವರ್ಷ ಹಿಂಗೆ ತಳ್ಬಿಟ್ಟಿದ್ದಾರೆ. ಆ ದುಡ್ಡನ್ನ ಇವ್ರು ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಇವ್ರಿಗೆ ಏನೋ ಟರ್ನ್ ಓವರ್ ಮಾಡ್ಬೇಕು ಈ ಡೀಲರ್ಸ್, ಅದಕ್ಕೋಸ್ಕರ ಇವ್ರ ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಆಯ್ತಾ. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಈಗ ಇವ್ರ ಗಾಡಿ ಇವಾಗ ಬಂದು ಇವ್ರು ಯಾವ್ದೇ ಕಾರಣಕ್ಕೂ ಇವ್ರ ಗಾಡಿನ ಸೇಲ್ ಮಾಡಕ್ ಆಗಲ್ಲ. ಇವಾಗ NOC ತಗೋಬೇಕು. NOC ತಗೊಂಡು ಮತ್ತೆ ಆ RTO ದಲ್ಲಿ HP ಕ್ಯಾನ್ಸಲೇಷನ್ ಲೋನ್ ಕ್ಯಾನ್ಸಲ್ ಮಾಡ್ಕೊಂಡಿದ್ಮೇಲೆನೆ ಇವರು ಗಾಡಿನ ಸೇಲ್ ಮಾಡಕ್ ಆಗೋದು. ಇಲ್ಲ ಅಂತಂದ್ರೆ ಇವ್ರು ಸೇಲ್ ಮಾಡಕ್ ಆಗಲ್ಲ. NOC ಇಲ್ಲ ಅಂತಂದ್ರೆ ಗಾಡಿ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಈ ತರ ಒಂದು ನೀವು ಏನ್ ನೋಡಿದ್ರಿ ಸ್ಕ್ರೀನ್ ಮೇಲೆ, ಈ ತರ ಒಂದು ಪ್ರಾಬ್ಲಮ್ ನ ಮಾಡ್ಕೊಂಡಿದ್ದಾರೆ ಇವರು. ಸೊ ಹಾಗೆ ಇವರ ಗಾಡಿ ಡೀಟೇಲ್ಸ್ ಎಲ್ಲ ನಾನು ಬರಲ್ ಮಾಡಿದ್ದೀನಿ. ಇನ್ ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಒಪ್ಕೊಂಡ್ರೆ ಓಕೆ, ಇಲ್ಲ ನನ್ಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಸ್ವಲ್ಪ ಜಾಗೃತಿ ಆಗ್ಲಿ, ಎಲ್ಲಾರ್ಗು ಒಂದು ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದು ಏನಾದ್ರು ಇವರು ಓಕೆ ಅಂತ ಅಂದ್ರೆ ವಿಡಿಯೋ ಕೂಡ ಆದಷ್ಟು ಬೇಗ ವಿತ್ ಸ್ಪೇಸ್ ಅವ್ರ ಜೊತೆ ಕೂಡ ಮಾಡ್ತೀನಿ. ಅವ್ರ ಹತ್ರ ಕೂಡ ನೀವು ಅವ್ರ ಮಾತನ್ನ ಕೂಡ ಕೇಳ್ಬೋದು. ನೋಡೋಣ, ಯಾರನ್ನು ಮುಂದೆ ಬರೋದಿಲ್ಲ. ನಮ್ಗೆ ಹೇಳ್ತಾರೆ ಅದು ವಿಡಿಯೋ ಮಾಡಿ ಇದು ವಿಡಿಯೋ ಮಾಡಿ ಅಂತ ಹೇಳ್ತೀರಾ, ಬಟ್ ಏನ್ ಗೊತ್ತಾ, ಯಾರು ಕೂಡ ಮುಂದೆ ಬಂದು ಒಂದು ವಿಡಿಯೋ ನಿಮ್ ಬೈಟ್ ಹೇಳಿ, ನಿಮ್ದೇನಾದ್ರು ಒಂದು ವಿಷಯ ಹೇಳಿ ಸರ್ ಏನ್ ಪ್ರಾಬ್ಲಮ್ ಆಗಿ ತಿಳಿಸಿ ಅಂತಂದ್ರೆ ಯಾರು ಮುಂದೆ ಬರೋದಿಲ್ಲ, ಆಯ್ತಾ. ಎಲ್ಲದಕ್ಕೂ ನಾನೇ ಬರ್ಬೇಕು, ನಾನೇ ಹೇಳ್ಬೇಕು. ಹಂಗಾಗಿ ನಾನು ಒಬ್ಬಂದೇ ಮುಸುಡಿ ನೋಡಿ ನಿಮ್ಗೂ ಬೇಜಾರ್ ಆಗ್ಬಿಟ್ಟಿರುತ್ತೆ ಅನ್ಕೊಂಡಿದೀನಿ. ಹಂಗಾಗಿ ಈ ತರ ಇವರು ಪ್ರಾಬ್ಲಮ್ ನ ಫೇಸ್ ಮಾಡಿರೋದಂಥದ್ದು, ಆಯ್ತಾ. ಈ ತರ ಕೂಡ ಡೀಲರ್ಸ್ ಮಾಡ್ತಾರೆ. ಎಲ್ಲಾ ಡೀಲರ್ಸ್ ಈ ತರ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವೊಬ್ರು ಇದಾರೆ ಕಿಡಿಗೇಡಿಗಳು. ಇಂಥ ಕಿಡಿಗೇಡಿಗಳಿಂದ ಹುಷಾರಾಗಿರಿ. ಅವ್ರ ಹತ್ರ ವ್ಯವಹಾರ ಮಾಡ್ತಿದ್ದೀರಾ ಅಂತ ಅಂದ್ರೆ ಅವ್ರದ್ದು ಹಿನ್ನೆಲೆ ಕೂಡ ಸ್ವಲ್ಪ ತಿಳ್ಕೊಳ್ಳಿ. ಇವಾಗ ಹೆಂಗಪ್ಪ ಅವ್ರ ಹಿನ್ನೆಲೆ ತಿಳ್ಕೊಳೋದಂತ ಅಂದ್ರೆ, ಅಲ್ಲೇ ಅಕ್ಕಪಕ್ಕ ಯಾರಾದ್ರೂ ಒಬ್ರು ಆಟೋ ಡ್ರೈವರ್ಗಳಾಗ್ಲಿ ಎಲ್ಲಾದ್ರೂ ಕೇಳಿ ನೋಡ್ರಿ, ಆಯ್ತಾ. ನಿಮ್ಗೆ ಆರಾಮಾಗಿ ಹೇಳ್ಬಿಡ್ತಾರೆ ಅವ್ರದ್ದು ಹಣೆ ಬರ ಏನು ಅಂತ ಅನ್ಬಿಟ್ಟು ಅವರೇ ತಿಳಿಸ್ಕೊಡ್ತಾರೆ ಆಟೋ ಡ್ರೈವರ್ಗಳೇ. ಯಾಕಂತಂದ್ರೆ ಅವ್ರು ಅನ್ಭೋಗ್ಸಿರ್ತಾರೆ ಆಲ್ರೆಡಿ. ಬಟ್ ಓಪನ್ ಆಗಿ ಬಂದು ಇವ್ನ ಹಿಂಗ್ ಮಾಡ್ದ ಅವ್ನ ಹಂಗ್ ಮಾಡ್ದ ಅಂತ ಯಾರು ಹೇಳೋದಿಲ್ವಲ್ಲ. ಹಂಗಾಗಿ ಆದಷ್ಟು ಸ್ವಲ್ಪ ಅಕ್ಕಪಕ್ಕ ಆ ಏರಿಯಾದಲ್ಲಿ ಇದ್ದಾರೆ ಅಂತಂದ್ರೆ ಅಲ್ಲೇ ಅಕ್ಕಪಕ್ಕ ಏರಿಯಾದವ್ರಿಗೆ ನೀವು ವಿಚಾರಿಸಬಹುದು, ಇವ್ರು ಹೆಂಗ್ರಿ, ಅವ್ರ ಪರವಾಗಿಲ್ವಾ, ಯಾವ ತರ ಇದಾರೆ ಡೀಲರು, ಅವ್ರು ಯಾವ ತರ ವ್ಯವಹಾರ ಮಾಡ್ತಾರ ಅಂತ ಕೇಳ್ಕೋಬಹುದು. ಆರಾಮಾಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದು ಮೇನ್ ಆಗಿ ನೀವು ಯಾರಿಗೋ ದಾರಿಲಿ ಹೋಗೋರ್ ಕೇಳಿದ್ರೆ ಆಗೋದಿಲ್ಲ. ಇವಾಗ ಆ ಏರಿಯಾದಲ್ಲಿ ಇರುವಂತಹ ಆಟೋ ಡ್ರೈವರ್ಸ್ ಗಳಿಗೆ ಕೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಸೊ ಎಲ್ಲಾ ಡೀಲರ್ಗಳು ಈ ತರ ಮಾಡ್ತಾರ ಅಂತಂದ್ರೆ ಇಲ್ಲ. ಯಾಕಂತಂದ್ರೆ ತುಂಬಾ ಡೀಲರ್ಗಳು ಬಂದ್ಬಿಟ್ಟು ಅವ್ರ ಬಿಸ್ನೆಸ್ ಆಗಿರುತ್ತೆ, ಅವರ ಇನ್ಕಮ್ ಕೂಡ ಇದ್ರಲ್ಲೇ ಇರುತ್ತೆ, ಆಯ್ತಾ. ಇದ್ರಲ್ಲೇ ದುಡಿತಿರ್ತಾರೆ. ಎಲ್ಲರೂ ಈ ತರ ಕಿತ್ತೋಗಿರೋ ಕಚಡ ಕೆಲಸಗಳನ್ನ ಮಾಡೋದಿಲ್ಲ. ಕೆಲವೊಬ್ರು ಕಿಡಿಗೇಡಿಗಳು ಮಾತ್ರನೇ ಇಂಥ ಕಚಡ ಕೆಲಸ ಮಾಡೋದು. ಅಂತವ್ರಿಂದ ಹುಷಾರಾಗಿರಿ, ಆಯ್ತಾ. ಇವಾಗ ನಮ್ ಸಬ್ಸ್ಕ್ರೈಬರ್ಗೆ ಇಷ್ಟು ದಿನ ಪರ್ಮಿಟ್ ಇಲ್ಲ ಅಂತ ಅನ್ಬಿಟ್ಟು ತಲೆ ಕೆಟ್ಟೋಗಿತ್ತು. ಇವಾಗ ಬಂದ್ಬಿಟ್ಟು ಇವಾಗ HP ಎಂಟ್ರಿ ಆಗಿದೆ, ನನ್ ಗಾಡಿ ಮೇಲೆ ಲೋನ್ ನಾನು ತಗೊಂಡೇ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ ಸರ್, ಆದ್ರೂ ಕೂಡ ಈ ತರ ಗಾಡಿ ಮೇಲೆ ಲೋನ್ ಅಂತ ತೋರಿಸ್ಕೊಂತ ಇದೆ. ಈ ತಲೆನೋವು ಬೇಡ ಅಂತ ಅನ್ಬಿಟ್ಟ ನಾನು ಫುಲ್ ಕ್ಯಾಶ್ ಮಾಡಿದೆ. ಅಲ್ಲಿ ಸಾಲ ತಗೊಂಡು ಹೆಂಗೋ ಮಾಡಿದೀನಿ. ಆದ್ರೆ ನೋಡಿದ್ರೆ ಇವಾಗ ಇದೊಂದು ಹೊಸ ತಲೆನೋವು ಬಂದ್ಬಿಟ್ಟಿದೆ. ಇಷ್ಟು ದಿನ ಬಂದ್ಬಿಟ್ಟು ಪರ್ಮಿಟ್ ಇರ್ಲಿಲ್ಲ, ಅದ್ರದ್ದೊಂದು ತಲೆನೋವು ಇತ್ತು, ನಿದ್ದೆ ಇರ್ಲಿಲ್ಲ, ಮನೆಯಲ್ಲಿ ಒಂಥರ ನೆಮ್ಮದಿ ಶಾಂತಿನೇ ಇಲ್ದಂಗೆ ಆಗೋಗಿತ್ತು. ಇವಾಗ ಪರ್ಮಿಟ್ ಎಲ್ಲ ರೆಡಿ ಆಗಿದೆ, ಆದ್ರೆ ಇವಾಗ HP ಅಂತ ಪ್ರಾಬ್ಲಮ್ ಬಂದಿದೆ, ಏನ್ ಮಾಡೋದು ಅಂತ ಇವರು ಕೇಳಿದ್ರು. ಅದಕ್ಕೆ ಬೇಕಿರೋಂಥ ಸೊಲ್ಯೂಷನ್ ಎಲ್ಲ ಹೇಳಿದೀನಿ ನಾನು. ಈ ಪ್ರಾಬ್ಲಮ್ ಇವ್ರೊಬ್ಬರಿಗೆ ಆಗಿದೆಯಾ ಅಂತ ಕೇಳೋದಾದ್ರೆ ಇಲ್ಲ, ಈ ತರ ಇಲ್ಲ. ಪಾಪ ಎಲ್ಲಿಂದ ಈ ಕಡೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಎಲ್ಲ ಬರ್ತಾರಲ್ವಾ, ಅವ್ರಿಗೂ ಕೂಡ ತುಂಬಾ ಜನ ಗೊತ್ತಿರೋದಿಲ್ಲ ಯಾವ ತರ ವ್ಯವಹಾರ ಮಾಡ್ತಾರಂತ. ಅವ್ರು ಏನ್ ಮಾಡ್ತಾರೆ, ಈ ಲೋನ್ಗೆ ಹೋದ್ರೆ ಏನ್ ತಲೆನೋವು ಮಾಡ್ತಾರೋ, ಯಾವ ತರನೋ ಏನೋ ಗೊತ್ತಿಲ್ಲ ಅಂತ ಅನ್ಬಿಟ್ಟು ಅವ್ರು ಅಲ್ಲಿ ಪಾಪ ಹೊಲನೋ ಗದ್ದೆನೋ ಏನೋ ಒಂದು ಅಡ ಇಟ್ಟು, ಇಲ್ಲ ಅಂತಂದ್ರೆ ಈ ಕಡೆ ಅವ್ರ ಸಂಬಂಧಿಕರಲ್ಲಿ ಹೆಂಗೋ ಒಂದು ಬಡ್ಡಿಗೆ ಎಲ್ಲ ಹೆಂಗೋ ಎತ್ಕೊಂಡ್ಬಂದು ಇಲ್ಲಿ ಫುಲ್ ಕ್ಯಾಶ್ ಅಲ್ಲಿ ಗಾಡಿ ತಗೋಬೇಡಣ, ಗಾಡಿ ನನ್ನ ಆಟೋಗೆ ಮಾತ್ರ ಯಾವ್ದೇ ಕಾರಣಕ್ಕೂ ಆಟೋದಲ್ಲಿ ನಂಗೆ ತಲೆನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಫುಲ್ ಕ್ಯಾಶ್ ಅಲ್ಲೇ ತಂದು ವ್ಯವಹಾರ ಮಾಡ್ಕೊಂತಾರೆ. ಆದ್ರೆ ಇಲ್ಲಿ ಕೆಲವೊಬ್ಬರು ಕಿಡಿಗೇಡಿಗಳು ಮಾಡುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಇವ್ರು ಫುಲ್ ಕ್ಯಾಶ್ ಕಟ್ಟಿದ್ರು ಕೂಡ ಈ ಪರ್ಮಿಟ್ ನಾಳೆ ಬರುತ್ತೆ ನಾಳಿದ್ ಬರುತ್ತೆ ಅಂತ ಇವ್ರ ದುಡ್ಡು ಫುಲ್ ಕ್ಯಾಶ್ ನ ಈಸ್ಕೊಂಡು ಅದ್ರ ಜೊತೆಗೆ ಗಾಡಿ ಮೇಲೆ ಲೋನ್ ಕೂಡ ಹಾಕ್ಬಿಟ್ಟಿರ್ತಾರೆ, ಲೋನ್ ತಗೊಂಡಿರ್ತಾರೆ. ಅದು ಇವ್ರ ಪಾಪ ಯಾರು ಗಾಡಿ ತಗೊಂಡಿರ್ತಾರೆ ಅವ್ರಿಗೆ ಈ ವಿಷಯ ಗೊತ್ತೇ ಆಗೋದಿಲ್ಲ. ಯಾಕಂತಂದ್ರೆ
ನಾವು ಹೇಳ್ಬೋದು ಹಂಗೆ ಚೈನಾ ಹಂಗಿದೆ, ಇದು ಹಿಂಗಿದೆ, ಇಲ್ಲಿ ಆ ತರ ಇದೆ, ಚೈನಾದಲ್ಲಿ ಫುಲ್ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಅಂತ ಅನ್ಬಿಟ್ಟು. ಆದ್ರೆ ನಮ್ ಇಂಡಿಯಾದಲ್ಲಿ ಎಷ್ಟೋ ಟೆಕ್ನಾಲಜಿ ಇದ್ರೂ ಕೂಡ ತುಂಬಾ ಅಮಾಯಕರಿದ್ದಾರೆ ಆಯ್ತಾ. ಎಲ್ಲಿ ಗಂಟ ಯಾಮಾರೋರು ಇರ್ತಾರೆ ಅಲ್ಲಿ ಗಂಟ ಯಾಮಾರ್ಸೋರು ಕೂಡ ಇರ್ತಾರೆ. ಸೊ ತುಂಬಾನೇ ಎಚ್ಚರವಾಗಿರಿ. ನಿನ್ನೆ ಒಬ್ರು ಫೋನ್ ಮಾಡಿದ್ರು, ಅವ್ರು ಕೂಡ ಹೇಳೋದೇನಂತಂದ್ರೆ, ಅಣ್ಣ ನಾವು ಫುಲ್ ಕ್ಯಾಶ್ ಅಲ್ಲಿ ಗಾಡಿ ತಗೊಂಡಿದ್ವಿ, ಇವಾಗ ನೋಡಿದ್ರೆ ನಮ್ ಗಾಡಿ ಸೀಸ್ ಮಾಡ್ಬಿಟ್ಟಿದ್ದಾರೆ, ನಾವ್ ಯಾವತ್ತೂ ಲೋನೇ ತಗೊಂಡಿಲ್ಲ ಅಣ್ಣ, ಇವಾಗ ಏನ್ ಮಾಡೋದು ಇದಕ್ಕೆ ದಾರಿ ಅಂತ. ನಾನಂದೆ, ಯಾರು ಸೀಸ್ ಮಾಡಿದ್ರು, ಯಾರು ಗಾಡಿ ತಗೊಂಡ್ರು ಅವ್ರನ್ನ ತಗೊಂಡೋಗಿ ಅವ್ರ ಹತ್ರ ಕೇಳಿ ಅಂತ ಹೇಳ್ದೆ. ಇನ್ನೊಂದು ಕೆಲವೊಂದು ನಡೆಯುವಂತ ವಿಷಯ ಘಟನೆಗಳು ಏನಂತಂದ್ರೆ, ನಿಮ್ಗೆ ಗಾಡಿ ಕೊಟ್ಬಿಡ್ತಾರೆ ಫುಲ್ ಕ್ಲೋಸ್ ಅಂತ ಅನ್ಬಿಟ್ಟು ಆಯ್ತಾ. ಈ ಕ್ಲೋಸ್ನೆಸ್ ನ ಇಟ್ಕೊಳಕ್ ಹೋಗ್ಬೇಡಿ, ನಿಮ್ದು ಎಷ್ಟಿದೆ ವ್ಯವಹಾರ ಮಾತ್ರನೇ ಮಾಡ್ಕೊಳ್ಳಿ. ಜಸ್ಟ್ ಕಡ್ಡಿ ಮುರ್ದಂಗಿರ್ಬೇಕು ವ್ಯವಹಾರನ, ಯಾವತ್ತೂ ಲವರ್ನ ಮಾಡ್ಕೊಳಕ್ ಹೋಗ್ಬೇಡಿ ಡೀಲರ್ಗಳನ್ನ ಆಯ್ತಾ. ಏನಿದೆ ನಿಮ್ ದುಡ್ಡು ಕಟ್ಟಿರ್ತೀರ, ನನ್ಗೆ ಇಷ್ಟು ದಿನ ಒಳಗಡೆ ಅಮ್ಮಮ್ಮ ಅಂತಂದ್ರೆ ಫುಲ್ ಕ್ಯಾಶ್ ಅಲ್ಲಿ ನೀವು ಗಾಡಿ ತಗೊಂತ ಇದ್ರೆ ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಬಂದ್ಬಿಟ್ಟು ಒಂದು 30 ದಿವಸ ಒಳಗಡೆ ಬಂದ್ಬಿಡುತ್ತೆ. ಇನ್ನೊಂದೇನಂತಂದ್ರೆ, ಇವಾಗ ಫೈನಾನ್ಸ್ ಹಾಕ್ಸಿದ್ರೆ ಅವ್ರು ಡಾಕ್ಯುಮೆಂಟ್ಸ್ ನ ಕೊಡೋದಿಲ್ಲ ಆಯ್ತಾ. ಲೀಗಲ್ ಆಗಿ ಹೇಳ್ಬೇಕು ಅಂತಂದ್ರೆ ಡಾಕ್ಯುಮೆಂಟ್ಸ್ ನ ಇಟ್ಕೊಳಂಗೆ ಇಲ್ಲ. ಆದ್ರೆ ಇವ್ರುಗಳೇನ್ ತಲೆ ಕೆಡ್ಸ್ಕೊಳೋದಿಲ್ಲ. ಇವ್ರೇನ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ನ ಇಟ್ಕೊಂಡಿರ್ತಾರೆ, ನಿಮ್ಮ ಹತ್ರನೇ ಫಸ್ಟೇನೆ 2930 ಫಾರಂ ಎಲ್ಲ ಸೈನ್ ಮಾಡಿಸೆಲ್ಲ ಇಟ್ಕೊಂಡಿರ್ತಾರೆ ಅದು ಸೆಟ್ ಬುಕ್ ಅಲ್ಲಿ. ಸೊ ಈ ತರನೇ ಮಾಡೋದು ಆಟೋ ವಿಷಯದಲ್ಲಿ ಮಾತ್ರನೇ. ಯಾಕಂತಂದ್ರೆ ನಮ್ಮ ಆಟೋ ಫೀಲ್ಡ್ ಅಲ್ಲಿ ಇರೋರು ಕೂಡ ಅಷ್ಟೇ, ನಮ್ಮ ಡ್ರೈವರ್ಗಳು ಕೂಡ ಅಷ್ಟೇ, ಈ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ಇನ್ನೊಬ್ರ ಹತ್ರ ಎಲ್ಲೋ ತಗೊಂಡೋಗಿ ಅಡ ಇಡೋದು ಈ ತರ ಏನಾದ್ರು ಮಾಡ್ಬಿಡ್ತಾರೆ. ಆ ರೀಸನ್ ಇಂದ ಏನ್ ಮಾಡ್ಕೊಂತಾರೆ, ಈ ಫೈನಾನ್ಸ್ ಯಾರು ಕೊಟ್ಟಿರ್ತಾರೆ ಗಾಡಿಗೆ ಅವರೇ ಇಟ್ಕೊಂಡಿರ್ತಾರೆ. ನೀವೇನಾದ್ರೂ ಫುಲ್ ಕ್ಯಾಶ್ ಅಲ್ಲಿ ಹೊಸ ಆಟೋ ತಗೊಂಡ್ರೆ ನಿಮ್ ಡಾಕ್ಯುಮೆಂಟ್ಸ್ ತುಂಬಾ ಲೇಟ್ ಆಗ್ತಿದೆ ಅಂತ ಅಂದ್ರೆ, ಒಂದು ಮ್ಯಾಕ್ಸಿಮಮ್ ಅಂತ ಅಂದ್ರೆ 1.5 ತಿಂಗಳೊಳಗಡೆ ನಿಮ್ ಕೈಗೆ ಬಂದು ಡಾಕ್ಯುಮೆಂಟ್ಸ್ ಸೇರ್ಬೇಕು. ಅದು ಸೇರ್ತಿಲ್ಲ ಅಂತಂದ್ರೆ ಗಾಡಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅವರು ಡಾಕ್ಯುಮೆಂಟ್ಸ್ ನಲ್ಲಿ ಏನೋ ಒಂದು ಲೋಪದೋಷ ಇದೆ ಅಂತ ಅನ್ಬಿಟ್ಟು ನೀವು ಅರ್ತ್ಕೋಬೇಕು ಆಯ್ತಾ. ಅವಾಗ್ಲೇನೆ ನಿಮ್ಗೆ ಗೊತ್ತಾಗೋದು. ಇಲ್ಲ ನೀವು 3 ತಿಂಗಳಾಯ್ತು 6 ತಿಂಗಳಾಯ್ತು, ಅಲ್ಲಾಯ್ತು ಇಲ್ಲಾಯ್ತು, RTO ಕೊಡ್ತಿಲ್ಲ, ಇಲ್ಲಿ ಕೊಡ್ತಿಲ್ಲ, ಅಲ್ಲಿ ಮಾಡ್ತಿಲ್ಲ, ಪರ್ಮಿಟ್ ಇಲ್ಲ, ಆಲ್ಮೋಸ್ಟ್ 80,000 90,000 ಅಷ್ಟು ಪರ್ಮಿಟ್ ಇದ್ರಲ್ಲಿ RTO ಕೊಳಿತೈತೆ. ಆದ್ರೆ ತುಂಬಾ ಜನ ಇವತ್ತಿಗೂ ನನ್ಗೆ ಹೇಳೋದೇನಂತಂದ್ರೆ, ಪರ್ಮಿಟೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಕಾಲ್ ಮಾಡಿ ಹೇಳೋರು. ಈ ತರ ಇದೆ ಸ್ನೇಹಿತರೆ. ಮತ್ತೆ ಇದ್ರ ಜೊತೆಗೆ ತುಂಬಾನೇ ಕೇರ್ಫುಲ್ ಆಗಿರಿ. ನೀವು ಫುಲ್ ಕ್ಯಾಶ್ ಅಲ್ಲಿ ಗಾಡಿ ತಗೊಂಡ್ರೆ ವಿತಿನ್ 1 ತಿಂಗಳು ಇಲ್ಲ 1.5 ತಿಂಗಳಕ್ಕಿಂತ ಜಾಸ್ತಿ ಡಾಕ್ಯುಮೆಂಟ್ಸ್ ನ ಬಿಡಕ್ ಹೋಗ್ಬೇಡಿ ಆಯ್ತಾ. 1.5 ತಿಂಗಳೊಳಗಡೆ ನಿಮ್ಗೆ ನಿಮ್ಮ ಪರ್ಮಿಟ್ ಸಮೇತ ನಿಮ್ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಬಂದು ಸೇರ್ಕೋಬೇಕು. ಅಲ್ಲಿ ಯಾವ್ದೇ ಕಾರಣಕ್ಕೂ ಡಾಕ್ಯುಮೆಂಟ್ಸ್ ನಾಳೆ ನಾಳಿದ್ದು 3 ತಿಂಗಳು 6 ತಿಂಗಳು ಅಂತಂದ್ರೆ ಆ ಗಾಡಿ ಮೇಲೆ ಏನೋ ಫೈನಾನ್ಸ್ ಎಂಟ್ರಿ ಮಾಡಿರ್ತಾರೆ, ಏನೋ ಒಂದು ಮಾಡಿರ್ತಾರೆ ಅನ್ನೋದು ತಿಳ್ಕೊಳ್ಳಿ. ಆಮೇಲೆ ನಿಮ್ ಗಾಡಿ ಸೀಸ್ ಆಗುತ್ತೆ. ನೀವು ಅನ್ಕೋಬಹುದು, ನಾನು ಫುಲ್ ಕ್ಯಾಶ್ ಅಲ್ಲಿ ಕಟ್ಟಿದ್ದೆ ಅಂದ್ರೂ ಕೂಡ ಯಾವನು ಏನ್ ತಲೆ ಕೆಡ್ಸ್ಕೊಳೋದಿಲ್ಲ. ಸೀಸರ್ ಬಂದು ಸೀಸ್ ಮಾಡ್ಕೊಂಡು ಹೋಯ್ತಾರೆ. ನೋಡಪ್ಪ, ನಿನ್ ಗಾಡಿ ಮೇಲೆ ನೀನ್ ಸೈನ್ ಹಾಕಿದ್ಯಾ, ನೀನು ಸೈನ್ ಮಾಡ್ಕೊಟ್ಟಿದ್ಯಾ, ಮತ್ತೆ ನಿಂದು ಗಾಡಿ ಮೇಲೆ ಎಂಟ್ರಿ ಕೂಡ ಆಗಿದೆ, ಇಷ್ಟು ದಿನ ಏನ್ ಮಾಡ್ತಿದೆ ಅಂತಾನು ಕೇಳ್ತಾರೆ. ಹಾಗೆ ಇನ್ನು ಕೆಲವೊಬ್ರೆಲ್ಲ ಬಂದು ಏನ್ ಮಾಡ್ತಾರೆ ಅಂತಂದ್ರೆ, ಗಾಡಿ ನಿಮ್ ಕೈಯಲ್ಲಿ ಕೊಟ್ಬಿಡ್ತಾರೆ, 40,000 ಕೊಡಿ 50,000 ಕೊಡಿ, ಮಿಕ್ಕಿದ್ನ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ ಕೊಡಿ ಅಂತ. ಆತರ ಗಾಡಿ ಎತ್ಕೊಳಕ್ ಹೋಗ್ಬೇಡಿ. ಫುಲ್ ಕ್ಯಾಶ್ ಕಟ್ರಿ. ಡೌನ್ ಪೇಮೆಂಟ್ ಅಷ್ಟೇನೆ, ಫುಲ್ ಡೌನ್ ಪೇಮೆಂಟ್ ಅಮೌಂಟ್ ನ ರೆಡಿ ಮಾಡ್ಕೊಂಡು ಹೋಗಿ ಕಟ್ಟಿ ಗಾಡಿನ ಎತ್ಕೊಂಡ್ಬಂದು ಪಾಸಿಂಗ್ ಮಾಡೋದು. ಏನ್ ನಿಮ್ಮ ಲೋನ್ ಅಗ್ರಿಮೆಂಟ್ ಏನಿದೆ ಆತರ ಮಾಡ್ಕೊಳ್ಳಿ. ಒಂದ್ 40,000 30,000 ಗಾಡಿ ಎತ್ಕೊಂಡ್ ಬಂದ್ಬಿಡೋದು, ಆಮೇಲೆ ಅದ್ರ ಹಿಂದೆನೆ ತಿರ್ಗಾಡೋದು, ಹಣ FC ಮಾಡೋಣ, ಹಣ ಪಾಸಿಂಗ್ ಮಾಡೋಣ ಮಾಡಕ್ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಅಂತ ಅಂದ್ರೆ 10 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಗಾಡಿ ಪಾಸಿಂಗ್ ಆಗ್ಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕಾ ಕರೆಕ್ಟ್ ಆಗಿತ್ತು ಅಂತಂದ್ರೆ ಆಯ್ತಾ. ಡಾಕ್ಯುಮೆಂಟ್ಸ್ ಆಟೋ ತಗೊಳ್ಳಿಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ನ ಪಕ್ಕಾ ಮಾಡಿ ಇಟ್ಕೊಳ್ಳಿ. ಪಕ್ಕಾ ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ನಿಮ್ ಕೆಲಸ ಕೂಡ ಈಸಿಯಾಗಿ ಆಗ್ಬಿಡುತ್ತೆ. ನೀವು ಒಂದು ಡಾಕ್ಯುಮೆಂಟ್ಸ್ ಆಮೇಲೆ ನೋಡ್ಕೊಳ್ಳೋಣ, ನಾವು ಮಾಡಿಸ್ಕೊಡ್ತೀವಿ, ಮತ್ತೆ ನೋಡೋಣ, ಹಂಗೆ ನೋಡೋಣ ಅಂತಂದ್ರೆ ಅದು ತುಂಬಾ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನಾಳೆ ಒಂದ್ ದಿವಸ ನೀವೇನೆ ಅನುಭವಿಸ್ತೀರಾ. ಅದ್ರ ಜೊತೆಗೆ ತುಂಬಾ ಜನ ನನಗೆ ಮೆಸೇಜ್ ಹಾಕೋದು, ಕಾಲ್ ಮಾಡೋದು ಏನಂತಂದ್ರೆ, ಅಣ್ಣ ನಂದು 3 ತಿಂಗಳಾಗಿದೆ, 2 ತಿಂಗಳಾಗಿದೆ, ನನ್ ಗಾಡಿ ಪಾಸಿಂಗ್ ಮಾಡಿಸ್ತಾ ಇಲ್ಲ, ನಾನು 2 ಲಕ್ಷ ಕಟ್ಟಿದ್ದೀನಿ, 1 ಲಕ್ಷ ನಮ್ಗೆ ಲೋನ್ ಬರ್ಬೇಕಿರೋದು, 1.5 ಲಕ್ಷ ಅಮೌಂಟ್ ಕಟ್ಟಿದೀನಿ, ಆದ್ರೆ ಪಾಸಿಂಗ್ ಮಾಡ್ಕೊಡ್ತಾ ಇಲ್ಲ, ನೀವು ಓಡಿಸ್ಕೊಳ್ಳಿ, ನೀವು ತುಂಬಾ ನಮ್ ಕ್ಲೋಸ್ ಇದೀರಾ, ಯಾಕೆ ತಲೆ ಕೆಡ್ಸ್ಕೊಂಡಿದೀರಾ, ನಾನು ಇದೀನಿ ಅಂತ ಎಲ್ಲ ಹೇಳ್ತಾರೆ. ಆತರ ಬಿಡಕ್ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಅಂದ್ರೆ 15 ದಿವಸ ಒಳಗಡೆ ನಿಮ್ದೇನಿದೆ ಸೆಟ್ಲ್ಮೆಂಟ್ ಮಾಡ್ಕೊಂಡು, ನೀವು ಸೇಟ್ ಹೊತ್ತಾದ್ರೂ ಫೈನಾನ್ಸ್ ಹಾಕಿಸ್ಕೊಳ್ಳಿ, ಇಲ್ಲ NBFC ನಲ್ಲಾದ್ರೂ ಫೈನಾನ್ಸ್ ಹಾಕಿಸ್ಕೊಳ್ಳಿ, ಎಲ್ಲಾನು ಹಾಕಿಸ್ಕೊಳ್ಳಿ, ಎಲ್ ಬೇಕಾದ್ರೂ ಹಾಕಿಸ್ಕೊಳ್ಳಿ. ಆದ್ರೆ 15-20 ದಿವಸ ಒಳಗಡೆ ನಿಮ್ ಗಾಡಿನ ಪಾಸಿಂಗ್ ಮಾಡ್ಕೊಂಡು ನಿಮ್ ನಂಬರ್ ಬಂದಿರ್ಬೇಕು. ಒಂದು 40 ದಿವಸ ಒಳಗಡೆ ನಿಮ್ ಕೈಯಲ್ಲಿ ಡಾಕ್ಯುಮೆಂಟ್ಸ್ ಬಂದಿರ್ಬೇಕು ಆಯ್ತಾ. 1.5 ತಿಂಗಳು ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೈಯಲ್ಲಿ ಬಂದಿರಬೇಕು. ಅದೇನಿದೆ ನಿಮ್ಮ ಡೀಟೇಲ್ಸ್ ಕೂಡ ನೀವು ತಿಳ್ಕೊಂಡಿರ್ಬೇಕು, ಯಾವ ತರ ಇದೆ, ಎಷ್ಟು ಬಡ್ಡಿ ಇದೆ, ಏನು ಅನ್ನೋದೆಲ್ಲ ನೀಟಾಗೆ ತಿಳ್ಕೊಳ್ಳಿ. ಒಂದ್ ಚೀಟಿ ಮೇಲೆ ಬರ್ಕೊಡಿ ಅಂತ ಹೇಳಿ, ನಿಮ್ಗೆ ಗೊತ್ತಾಗಿಲ್ವಾ, ಒಂದ್ ಚೀಟಿ ಮೇಲೆ ಬರ್ಕೊಡಿ ಅಂತ ಹೇಳಿ. ಅಕಸ್ಮಾತ್ ಏನೋ ತುಂಬಾ ಲೇಟ್ ಮಾಡ್ತಿದ್ರೆ
ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಸ್ವಾಮಿ ನೋಡಿ, ನಾವು ಇಷ್ಟ ದಿನ ಆಯ್ತು ಗಾಡಿ ತಗೊಂಡು, ಇವತ್ತವರೆಗೂ ನಮ್ ಪಾಸಿಂಗ್ ಆಗಿರ್ಲಿ ಏನೇ ಆಗಿರ್ಲಿ ಬಿಲ್ ಕೊಡ್ತಾ ಇಲ್ಲ. ಈ ತರ ರೆಸಿಪ್ಟ್ ಒಂದು ಬರ್ಕೊಟ್ಟಿದ್ರೆ ಪ್ರತಿಯೊಬ್ಬ ಡೀಲರ್ ಕೂಡ ರೆಸಿಪ್ಟ್ ಅಂತ ಒಂದು ಬರ್ಕೊಡ್ತಾರೆ ಆಯ್ತಾ, ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅಂತ ಅನ್ಬಿಟ್ಟು. ಅದನ್ನೆಲ್ಲ ತಗೊಂಡೋಗಿ ಒಂದು ಕಂಪ್ಲೇಂಟ್ ಕೊಡಿ. ಇಲ್ಲ ಅವ್ರಿಗೆ ಹೇಳಿ, ನೋಡಪ್ಪ ನೀನ್ ಇಷ್ಟು ದಿನ ಒಳಗಡೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ರಿ. ಅವ್ರು 100% ಮಾಡ್ಕೊಡ್ತಾರೆ. ಯಾಕಂತಂದ್ರೆ ಅವ್ರದ್ದು ಕೂಡ ಬಿಸ್ನೆಸ್ ಆಗಿರುತ್ತೆ. ಕೆಲವು ಕಿಡಿಕೇಡಿಗಳು ಮಾತ್ರ ಬಂದ್ಬಿಟ್ಟು ಈ ತರ ಥರ್ಡ್ ಕ್ಲಾಸ್ ಕೆಲಸ ಮಾಡ್ತಾರೆ ಆಯ್ತಾ. ಸೊ ಇದಿಷ್ಟಿರುತ್ತೆ. ವಿಡಿಯೋ ಬಂದ್ಬಿಟ್ಟು ತುಂಬಾ ಲಾಂಗ್ ಆಯ್ತು. ಇದ್ರ ಬಗ್ಗೆ ಮಾತಾಡ್ತಾ ಹೋಯ್ತೀನಿ ಅಂದ್ರೆ ಇನ್ನ 2-3 ಅವರ್ ಬೇಕಾಗುತ್ತೆ. ಅಷ್ಟು ವಿಷಯಗಳಿದಾವೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕೂಡಲೇ ಒಂದು ಲೈಕ್, ಸಬ್ಸ್ಕ್ರೈಬರ್ ಒತ್ತಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.